ದೇವಿ ಮೂರ್ತಿ ಭಗ್ನಗೊಳಿಸಿ ಒಡವೆ ದರೋಡೆ 2 ಗ್ರಾಮಗಳಲ್ಲಿ ಆತಂಕ. ಜೇವರ್ಗಿ ತಾಲೂಕಿನ ಗೌಹಾರ ಮತ್ತು ಮಾರಡಗಿ ಗ್ರಾಮಗಳ ದೇವಸ್ಥಾನಗಳಲ್ಲಿ ನುಗ್ಗಿದ ಕಳ್ಳರು ದೇವಿ ಮೂರ್ತಿಗಳನ್ನು ಭಗ್ನಗೊಳಿಸಿ ದೇವಿಯ ಮೇಲಿದ್ದ ಚಿನ್ನಾಭರಣ ಹಾಗೂ ಬೆಳ್ಳಿ ಒಡವೆಗಳನ್ನು ದೋಚಿ ಪರಾರಿಯಾದ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ. ಗೌಹಾರ ಗ್ರಾಮದ ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ಹಾಗೂ ಮಾರಡಗಿ ಗ್ರಾಮದ ಶ್ರೀದೇವಿ ದೇವಸ್ಥಾನಗಳಲ್ಲಿ ಈ ಕೃತ್ಯ ನಡೆದಿದ್ದು, ದೇವಿಯ ಮೂರ್ತಿಗಳನ್ನು ಹಾನಿಗೊಳಿಸಿದ ದುಷ್ಕರ್ಮಿಗಳು ದೇವಿಯ ಮೇಲಿದ್ದ ತಾಳಿ, ನೆಕ್ಲೆಸ್, ಮೂಗುತಿ ಸೇರಿದಂತೆ ಅಪಾರ ಪ್ರಮಾಣದ ಒಡವೆಗಳನ್ನು ಕಳವು ಮಾಡಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ 2 ಗ್ರಾಮಗಳ ನಿವಾಸಿಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣಗೊಂಡಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುವ ಈ ಕೃತ್ಯಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಜೇವರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐ ಗಜಾನನ ಬಿರಾದರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣದ ಕುರಿತು ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು, ಹೆಚ್ಚಿನ ತನಿಖೆಗಾಗಿ ಬೆರಳಚ್ಚು ತಜ್ಞರನ್ನ ಕರೆಸಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದು, ತನಿಖೆ ಮುಂದುವರೆದಿದೆ. ಓಕೆ ಇದು ಅಬ್ಸರ್ವ್ ಒಂದೇ ದಿನ ಮಾಡಿದ್ದಲ್ಲ, ಇದು ಅಬ್ಸರ್ವ್ ಮಾಡಿ ಮಾಡಿರ್ತಾರೆ. ಇಷ್ಟೆಲ್ಲ ಐಡಿಯಾ ಕೊಂಡಿ ಮಾಡಿ ಮುಗಿತಾರೆ. ನಾವು ಕೈನೋದು ಏನು ಕಲ್ತ್ಬಿಡ್ತೀವಿ ಇಲ್ಲ ನೋಡಿ ಮಾಡಿರ್ತಾರೆ. ಕ್ಯಾಮ್ರಾ ಕೂರಿಸ್ಬೇಕು ಅನುದಾನ ಇದೆ. ಬೇರೆ ಹಳ್ಳಿನದೆಲ್ಲ ಕೂರಿಸಿ ರೈಟಿಂಗ್ ಬಿಟ್ಟಿದ್ದೇವೆ ಕೂಡಿಸಿ ಅಂತ ಹೇಳ್ರಿ. ಅದು ಸಾರ್ವಜನಿಕರು ನೀವು ಹೇಳ್ಬೇಕು. ಒಂದು ಕೆಲಸ ಮಾಡಲ್ಲ ಏನೋ. ಹೌದು, ನಮ್ಮೂರ್ದು ಯಾವ ಕೆಲಸ ಮಾಡಲ್ಲ ಏನೋ. ಏನು ಕೇಳಿದ್ರೆ ಒಂದು ನೀರು ಪೈಪ್ ಕೊಡ್ಸಲ್ಲ ಏನೋ. ಜಲ್ದಿ ಅವ್ರು ಕೇಳಿಲ್ಲ ಅಂದ್ರೆ ಅವ್ರಿಗೆ ಮೇಲಧಿಕಾರಿಗಳು ಇರ್ತಾರಲ್ಲ, ಡಿ ಅವ್ರು ಇರ್ತಾರಲ್ಲ, ಅಲ್ಲಿ ಹೋಗಿ ಬಿಡಪ್ಪ ನಿಮ್ಗೆ ಕೆಲಸ ಆಯ್ತದು ಅದಲ್ಲ. ಇವರು ಊರನ್ನರಿಗೆ ಹೇಳಕಂತ ಮೊನ್ನೆ ಹೇಳಿದ್ದೀನಿ. ಇರುವಂಥ 4 ತಾಳಿ, 1 ನಿಂಗದ ಕಾಯಿ, 2 ನಕ್ಲಿಸನ್ನು ಕದ್ದುಕೊಂಡು ಹೋಗಿದ್ದಾರೆ. ಮೂರ್ತಿ ಹೊಡೆದಿದ್ದಾರೆ 2. ಈ ಥರ ಆದರೆ ನಮ್ಮದು ಇಡೀ ಗ್ರಾಮದ ಹೆಂಗೆ ಮತ್ತು ಉಳಿದ ರೈತರದ್ದು ಹೆಂಗೆ. ನಾಳೆ ಎಲ್ಲ ರೈತರು ಒಳಗಡೆ ಹೋಗ್ತಾ ಇದ್ದೀವಿ. ಹೋಗುವಾಗ ಏನೇನು ಕದ್ಕೊಂಡು ಹೋದರೆ ನಾವು ಹೆಂಗೆ ಮಾಡಬೇಕು, ಊರ ಪರಿಸ್ಥಿತಿ ಹಿಂಗಾದರೆ ಎಲ್ಲ ಪೊಲೀಸ್ ಬಂದೋಬಸ್ತ್ ಇರಬೇಕು ಇಲ್ಲಿ. ಆಮೇಲೆ ಎಲ್ಲ ಬಂದು ತನಿಖೆ ಮಾಡಬೇಕು. ಯಾವಾಗ ಇದ್ರಿ? ರಾತ್ರಿ 12 ಗಂಟೆ ಮೇಲ್ಪಟ್ಟಾಗಿದೆ. ಇದಕ್ಕಿಂತ ಮುಂಚೆ ಯಾವ್ದಾರ ಈ ಥರ ಘಟನೆಗಳು ಆಗಿದಾವೆ ನಿಮ್ಮೂರಲ್ಲಿ? ಆಗಿತ್ತು. ಒಂದು ಬಸವೇಶ್ವರ ಬಸಂದರ ಗುಡಿಯಲ್ಲಿ ಒಂದು ಲಿಂಗ ಹೊಡೆದು ಅಲ್ಲಿ ಒಂದು ಕಲ್ಕೊಂಡು ಹೋಗಿದ್ದಾರೆ, ಲಿಂಗ ಹೊಡೆದಾಕಿ. ಆಮೇಲೆ ಬಸವೇಶ್ವರ ದೇವಸ್ಥಾನದ ಒಂದು ಲಿಂಗು ಕಿತ್ತಿಟ್ಟಿದ್ರು. ಈ ಥರ ಮಾಡಿದ್ದಾರೆ ಸರ್. ಆ ಟೈಮಲ್ಲಿ ಯಾವ್ದಾದ್ರು ತನಿಖೆ ಮಾಡಿದ್ರೆ ಪೊಲೀಸ್ ವತಿಯಿಂದ? ಈಗಾಗಲೇ ಬಸವೇಶ್ವರದ ಒಂದು ತನಿಖೆ ಮಾಡಿದ್ದೇವೆ. ಪೊಲೀಸ್ ಸ್ಟೇಷನ್ ಸಂಗಮೇಶ್ PSI ಅವರಿದ್ದಾಗ ಅವನ್ನೆಲ್ಲ ಒಯ್ದರು. ಎಲ್ಲ ಪಂಚನಾಮ ಮಾಡಿಕೊಂಡು ಕೆಲವು ಮೂರ್ತಿಗಳನ್ನು ಹಾಯ್ಕೊಂಡು ಹೋಗಿದ್ದಾರೆ, ಶಿಲೆಗಳು. ನಿಮ್ಮ ಊರಲ್ಲಿ ಒಂದೇ ತವಲೆ ಆಗಿದಾವ ಮತ್ತು ಬೇರೆ ಆಜುಬಾಜು ಯಾವುದಲ್ಲಿ ಗ್ರಾಮದಲ್ಲಿ ಆಗಿದಾವೆ ಸರ್ ಈ ಥರ? ಕೆಲವು ಸುತ್ತಮುತ್ತಿನ ಗ್ರಾಮದಲ್ಲಿ ಆಗಿದ್ದಾವೆ ಅಂತೇಳಿ ಯಾವ ಸುದ್ದಿ ಬಂದಿದೆ. ಗಂವಾರ್ನಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಆಂದೋಲನದಲ್ಲಿನೂ ಆಗಿದೆ ಅಂತ ಹೇಳಿ. ನಿಮ್ಮ ಹೆಸರು ಸರ? ಶರಣಗೌಡ ಮಾಲಿಪಟ್ಟಿ. ಬರ್ರಿ ಶಿಕ್ಷಕರೇ, ನಾವು ಇವತ್ತಿರೋದು ಜವರಿ ತಾಲೂಕಿನ ಮಾರಡಗಿ ಎಸ್ತೆ ಗ್ರಾಮದಲ್ಲಿ ಇದ್ದೇವೆ. ಮಾರಡಗಿ ಎಸ್ತೆ ಗ್ರಾಮದಲ್ಲಿ ಶ್ರೀದೇವಿ ದೇವಸ್ಥಾನ ಕಳವಾಗಿದೆ ಅಂತೇಳಿ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಗ್ರಾಮಸ್ಥರಿಂದ ಕೇಳೋಣ ಬನ್ನಿ, ಏನು ಹೇಳ್ತಾರೆ ಸರ್. ಏನಾಗಿದೆ ಮಾರಡಗಿ ಗ್ರಾಮದಲ್ಲಿ? ನಮ್ಮ ಮಾರಡಗಿ ಎಸ್ತೆ ಗ್ರಾಮದಲ್ಲಿ
ನಮ್ಮ ಊರಿನ ಗ್ರಾಮ ದೇವತೆಯಾದ ದ್ಯಾಮಯ್ಯ ಗುಡಿಯಲ್ಲಿ ಮೂರ್ತಿ ಆಲ್ರೆಡಿ ಮೂರ್ತಿಯಲ್ಲಿ ಒಂದೊಂದು ತೊಲಿ ಬಂಗಾರ ನಕ್ಲೆಸ್ ಮತ್ತು ಕೊಳ್ಳಾಗ ತಾಳಿ ಇದ್ದು 4 ತಾಳಿ, ಒಂದೊಂದು ತೊಲಿ 2 ನಕ್ಲೆಸ್ ರಾತ್ರಿ ಸುಮಾರು 1-2 ಗಂಟೆ 1 ಗಂಟೆ ಹೊರಗೆ ನಿಂತು ಕೀಲಿ ಹಾಕಿದ್ದು ಗುಡಿ ಕೀಲಿ ಹಾಕಿದಂಗೆ ಅದು ಹೊರಗೆ ನಿಂತು ರಾಡಿಲಿಂತ ಜಗ್ಗಿ ಮೂರ್ತಿಯನ್ನು ಕೆಡವಿ ಪೂರ ರುಂಡವನ್ನು ಕಟ್ಟಾಗಿ ಅವು ಆಲ್ರೆಡಿ ಅವು ತಾಳಿ ಮತ್ತು ನಕ್ಲೆಸ್ ಜಗ್ಗಿ ತೊಗೊಂಡು ಈ ಥರ ಗುಡಿ 2 ಗುಡಿ ಮೂರ್ತಿ ಏನಪ್ಪ ಅಂತಂದ್ರೆ ತೆಳಗೆ ಬಿದ್ದಾವೆ ಆಲ್ರೆಡಿ. ನಮ್ಮ ಊರಿನ ದೇವತೆ ಗ್ರಾಮ ದೇವತೆನ ಈ ಟೈಪ್ ಆದ್ರೆ ನಾಳೆಗೆ ಮನ್ಯಾಗ ಹೊಲಗೊಳೋದಾಗ ಜನ ಹೋಗ್ತಾರೆ. ಮುಂದೆ ಈ ಮನ್ಯಾಗ ಏನಾರ ಕಳುವಾಲಿ ಮಾಡಲಿ. ಆಲ್ರೆಡಿ ಒಂದು ಬಸವಂತೇವ್ರ ಗುಡಿದು ಹಿಂಗೆ ಆಗಿತ್ತು. ಹೋದ ಸಲ ಏನೋ ಎಕ್ಷನ್ ತೊಗೊಂಡಿಲ್ಲ. PSI ಅವ್ರು ಸಂಗಮೇಶ್ವರ್ ಇದ್ದಾಗ ಹೋಗಿ ಹೇಳಿದ್ದೆವು, ಇದಕ್ಕೇನಾದರೂ ಸೂಕ್ತ ಕ್ರಮ ತೊಗೊಂಡು ನಾಳೆ ಯಾರಾದರೂ ತಪ್ಪಿದವರಿದ್ದರೆ ಅವರಿಗೆ ಮುಂದೆ ಕ್ರಮ ತೊಗೋಬೇಕಂತೇಳಿ ಒತ್ತಾಯಿಸ್ತೀವಿ. ನಮ್ಮ ದೇವರಿಗೆ ಸರ್, ಈಗ ಅಂದಾಜು ಎಷ್ಟು ವೆಚ್ಚದ ಕಳವಾಗಿದೆ ಅಂತ ಮಾಹಿತಿ? ಸುಮಾರು ಒಂದೊಂದು ತೊಲಿ 2 ನಕ್ಲೆಸ್ ಅವು, 2 ನಕ್ಲೆಸ್ ಹೋಗ್ಯಾವ, 2 ಲಿಂಗದ ಕಾಯಿ, 4 ತಾಳಿ ಮತ್ತು ಮೂಗಿನಲ್ಲಿದ್ದಂಥ ಮುತ್ತನ್ನು ಕದ್ಕೊಂಡು ಹೋಗಿದ್ದಾರೆ. ಈ ಥರ ಆಗಿದೆ. ಇಲ್ಲಿ ನೀವು ನೋಡ್ರಿ, ವಿಡಿಯೋದಾರ ನೋಡಿ ಏನಪ್ಪ ಅಂತಂದ್ರೆ ಮೇಲಧಿಕಾರಿಗಳಿಗೆ ಕಳಿಸಿ ಊರಿನ ಎಲ್ಲ ಊರಾಗ ಇತ್ತಲ್ಲ ಇಲ್ಲೇ ಬಾಜುಹಳ್ಳಿನೇ ಮತ್ತೆಪ್ಪ ಅಂತಂದ್ರೆ ಅಲ್ಲಿನ ದ್ಯಾಮಯ್ಯ ಗುಡಿ ಅದು, ಅಲ್ಲಿನ ಗಂವಾರ ಗ್ರಾಮದಲ್ಲಿ ಅಲ್ಲಿನ ದೇವತೆ ಗುಡಿ ಅಲ್ಲಿನ ಕಳುವಾಗ್ಯದ ಅಂತೇಳಿ ಆಲ್ರೆಡಿ ನಮ್ಗೆ ಮಾಹಿತಿ ಬಂದ. ಅಲ್ಲಿ ಏನೇನಿದ್ದು ನಮ್ಗೆ ಗೊತ್ತಿಲ್ಲ. ನಮ್ಮೂರಾಗ ಮಾತ್ರ 2 ತಾಳಿ, 4 ತಾಳಿ, 2 ಲಿಂಗದ ಕಾಯಿ, ಒಂದೊಂದು ತೊಲಿ 2 ನಕ್ಲೆಸ್, ಈ ಥರ ಮೂರ್ತಿ ಬಾರಲ್ಲ ಬಿದ್ದಾವ. ಈಗ ನೋಡ್ರಿ ವಿಡಿಯೋದಾಗ, ನೀವು ವಿಡಿಯೋದಾಗ ನೋಡ್ರಿ ಅಲ್ಲಿ ಇವೆಲ್ಲ ತಗೋ ಈ ಕಡೆ ಸೈಡ್ ಹತ್ತತ್ತು ಮೂರ್ತಿ ತೆಳಗ್ ಬಿದ್ದು